ನಮ್ಮ ಮಕ್ಕಳು ಬಂದರು ನೋಡ್ರಿ. ನಮ್ಮ ಮಕ್ಕಳ ಗಲಾಟೆ ಸ್ಟಾರ್ಟ್ ಆಯಿತು. ಅವ್ರ ಜೊತೆನೇ ನಾನು ಮಾತಾಡ್ತಾ ಅಡುಗೆ ಮಾಡ್ತೀನಿ. ಟೈಮ್ ಪಾಸ್ ಅಂಕರ್ ಫುಲ್ಲು ನೋಡ್ರಿ ನನಗೆ. ಯಾರಿಗೆ ನೀನು ಗೇಮ್ ಮಾಡೋ ಸಲುವಾಗಿ ನೀನು ನಾಟಕ ಮಾಡ್ಬೇಡ. ನೀನು ಪಾಪಡ ನಿಂದೇನು 1 ವೀಕ್ ಮಧ್ಯಾಹ್ನ ಹರಿ ಏನು ಮಾಡ್ಕತ್ತಾನ ಪಾಪ? ಅಲ್ಲಿ ಉಜ್ಜಕತ್ತಾನ. ಮತ್ತೆ ನೀನು ಅಲ್ಲಿ ಉಜ್ಜಿದೆ, ಏನು ಹಂಗೆ ಬಂದೆ? ಇನ್ನ ಅಲ್ಲಿ ಉಜ್ಜಬೇಕು ಪಾಪ. ಎದ್ದ ತಕ್ಷಣ ಅಲ್ಲಿ ಉಜ್ಜಬೇಕು ಫಸ್ಟು. ದೇವಣ್ಣ ಬಾದೇವಾ ಮಾದೇವ್, ದೇವಾ ಬೆಳಗ್ಗೆ ಗೇಮ್ ಮಾಡಿದೆ ಅಂದ್ರೆ ಬಿಡ್ತಾವ ನೀನು ಕಡಬು. ಬಾ ಖುಷಿ ಸರ್ ಹೋದ್ರ ನೋಡು. ಅವ್ರದ್ದು ಯಾಕೆ ಫಾದರ್ ಅವ್ರದ್ದು ಇಟ್ಟಾರ, ನಿಮ್ದಾಗಿಟ್ಟಿಲ್ಲ? ಅವ್ರು ನೋಡು ಬೆಳಗ್ಗೆ ಐತೆ ಅವ್ರದ್ದು. ಹೌದಾ? ಯಾಕೆ ಫೇಲ್ ಪಾಪ ಅವರು? ನಮ್ಮ ದೇವಂದು ನೋಡ್ರಿ ತರಲೆ ತುಂಟಾಟ ಎಲ್ಲ ಸ್ಟಾರ್ಟ್ ಆಯ್ತಂದು. ಅವ್ನು ಹಿಂಗೆ ಮಾಡ್ತಾನೆ ನೋಡ್ರಿ 24/7. ನೀವೇನ ಹೇಳ್ರಿ, ಒಟ್ಟು ಏನಾದರೂ ಒಂದು ಮಾಡ್ತಾ ಇರ್ತಾನೆ ಅವನು. ಆದ್ರೆ ನಮ್ಮ ದೇವನ್ಲಿಂದ ಎಂಟರ್ಟೈನ್ಮೆಂಟ್ ನಮಗೆ ಫುಲ್ ನೋಡ್ರಿ. ಇಲ್ಲ ಬಿಡುದೇ ಬರೇ ಕಿಡಿಗೇಡ್ತನ ಮಾಡ್ತಿದ್ದಲ್ಲ ದೇವ. ನಮ್ಮ ಮಕ್ಕಳಲ್ರಿ, ನಮ್ಮ ಮಕ್ಕಳು ಏನು ಮಾಡಿದ್ರು ನಮಗೆ ಚಂದನೇ ನೋಡ್ರಿ. ಆದರೆ ನಮ್ಮ ದೇವ ಸ್ವಲ್ಪ ಜರ್ಲೆ ಜಾಸ್ತಿ. ಆದ್ರೆ ಅವ್ನು ಒಂಚೂರು ಲೇಟಾಗಿ ಬಂದರೆ ನಮಗೆ ಸಮಾಧಾನನೇ ಆಗಲ್ಲ. ಅವನು ಏನು ಮಾಡಿದ್ರು ಖುಷಿ ನಮ್ಗೆ. ಸುಮ್ಮನೆ ಬೈತಿರ್ತೀವಿ ಅಷ್ಟೇ ನಾವು ಅವನಿಗೆ. ಈ ಮಕ್ಕಳನ್ನು ನೋಡ್ತಾ ಇದ್ರೆ ನಮ್ಮ ಹಿರಿಯರು ಹೇಳೋದು ಒಂದು ಗಾದೆ ಮಾತು ನೆನಪು ಬರ್ತ್ರಿ ನನಗೆ. ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತಿದ್ರಲ್ರಿ. ಸೇಮ್ ನೋಡ್ರಿ, ನಮ್ಮ ಮನೆ ತುಂಬ 5 ಜನ ಇದ್ದಾರೆ ನೋಡ್ರಿ. ಇವರು ಮನೆ ತುಂಬಿದಂಗೆ ನಮ್ಗೆ. ಇಲ್ಲೇ ನೋಡ್ರಿ ನಾನು ಮಸಾಲ ಬೆಣ್ಣೆ ಪಡ್ಡು ಮಾಡಕತ್ತೀನಿ. ಅಂದರೆ ಪಡ್ಡಿನಿಟ್ಟಿಗೆಲ್ಲ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ತೀವಲ್ಲ, ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಕಿನಿ. ಅದ್ರ ಜೊತೆಗೆ ಇದು ಬೆಣ್ಣೆ ಹಾಕಿ ಮಾಡಕತ್ತೀನಿ ನೋಡ್ರಿ. ಎಷ್ಟು ಚೆನ್ನಾಗಾಗಿದ್ವು ಅಂದರೆ ಅಷ್ಟು ಚೆನ್ನಾಗಾಗಿದ್ದು ನೋಡ್ರಿ ಈ ಪಡ್ಡು. ಫಸ್ಟ್ ಟೈಮ್ ನಾನು ಮಾಡಿರೋದು, ಮನೆಯಲ್ಲೇ ಮಾಡಿದ್ದು. ಬಟ್ರೆ ಇತ್ತು ನೋಡಮ್ಮ ಅಂತ ಮಾಡಿದ್ದೆ. ಒಂದು ಸಲ ಟ್ರೈ ಮಾಡಿರಿ, ಆಮೇಲೆ ನೀವು ಎಣ್ಣೆ ಪಡ್ಡು ಮಾಡೋದೇ ಇಲ್ಲ ನೋಡ್ರಿ. ರೆಡಿ ಆಯ್ತು ನೋಡ್ರಿ ನಮ್ಮ ಬೆಣ್ಣೆ ಮಸಾಲ ಪಡ್ಡು. ಎಷ್ಟು ಕ್ರಿಸ್ಪಿ ಆಗ್ಯಾವ, ಬಿಸಿ. ಮೇಲೆ ಎಲ್ಲ ಕ್ರಿಸ್ಪಿ ಕ್ರಂಚ್ ಆಗ್ಯಾವ, ಒಳಗಡೆ ಸ್ಮೂತ್ ಮಸ್ತಾಗ್ಯಾವ. ಟೇಸ್ಟ್ ಸೂಪರ್ ಆಯ್ತು. ಜಲ್ದಿ ಮಾಡಕ್ಕೆ ಬಿಡ್ತಾವ. ಬಿಸಿಲು ಚಲೋ ಇದೆ ನೋಡಿ ಇವತ್ತು. ನಿನ್ನೆ ಹೋಗಿಲ್ಲ, ನಿನ್ನೆ ಹಾಕ್ಲಾರ ಚಲೋ ಐತೆ. ಜಲ್ದಿ ಒಣಕ್ಕೆ ಇದ್ದಿದ್ದೀನಿ. ಹಾಂ 3 ಡೇಸಿನ ಬಟ್ಟೆ ಇದ್ದಾವೆ ಇವತ್ತು. ಮತ್ತೆ ನಿನ್ನೆ ಹಾಕಿಲ್ಲ 3 ಡೇಸ್ ಗೊತ್ತಾ? ನಾಷ್ಟ ಏನಿದೇವ ಇವತ್ತಾ? ಇವತ್ತಿಂದ ಮತ್ತೆ ನಿನ್ನಿಂದ ಬಂದಿತ್ತು. ಗೊತ್ತಿಲ್ಲ. ಯಮ್ಮ ಏನು ತಿಂದಿದ್ದು ನೆನಪಿಲ್ಲ ದೇವ. ಹಂಗೆ ಹೆಂಗೆ ನೆನಪಿರಲ್ಲ ದೇವ? ಇಲ್ಲಿ ನೋಡ್ರಿ ನಾನು ಮಧ್ಯಾಹ್ನ ಊಟಕ್ಕೆ ಮಸಾಲ ರೈಸ್ ಮಾಡಕತ್ತೀನಿ. ಅದೇ ಎಣ್ಣೆಯಲ್ಲಿ ಮಸಾಲ ರೈಸ್ ಮಾಡೋದಕ್ಕಿಂತ ಮೊದಲು ನೋಡ್ರಿ, ಅದೇ ಎಣ್ಣೆನೇ, ಏನು ಜಾಸ್ತಿ ಹಾಕಿಲ್ಲ. ಅದರಲ್ಲಿ ಸ್ವಲ್ಪ ಆನಿಯನ್ ರಿಂಗ್ಸ್ ಮಾಡ್ಕೊಳಕತ್ತೀನಿ ಮಧ್ಯಾಹ್ನಕ್ಕೆ. ಮಸಾಲ ರೈಸ್ ಜೊತೆಗೆ ಚೆನ್ನಾಗಿರ್ತದ ಅಂತಂದು. ಯಾವಾಗಲೂ ಹಸಿ ಉಳ್ಳಾಗಡ್ಡಿ ತಿಂತಿರ್ತೀವಲ್ಲ, ಸ್ವಲ್ಪ ಚೇಂಜ್ ಇರಲಿ ಅಂತಂದು ಸ್ವಲ್ಪ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು, ಉಪ್ಪು, ಖಾರ, ಚೂರು ಗರಂ ಮಸಾಲೆ ಸುಮ್ಮನೆ ಉದುರ್ಸಿನ್ರಿ ಅಷ್ಟೇ, ಮತ್ತೇನು ಹಾಕಿಲ್ಲ.
ಹಾಕಿ ಅದನ್ನೇ ಸುಮ್ಮನೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ ಅಷ್ಟೇ. ಇದನ್ನು ಒಂಥರ ಟಿಪ್ ಅಂತ ತಿಳ್ಕೊಳ್ರಿ ನೀವು. ನೀವೇನು ಫಸ್ಟ್ ಯಾವುದಾದ್ರೂ ಒಂದು ಅಡುಗೆ ಮಾಡ್ತಿರ್ತೀರಲ್ಲ, ಲಾಸ್ಟಿಗೆ ಹಪ್ಪಳ ಸಂಡಿಗೆ ಅದೇನು ಕರಿಯೋಕೆ ಹೋಗ್ಬೇಡ್ರಿ, ಫಸ್ಟನ್ನೇ ಕರೆದು ಬಿಡ್ರಿ. ಫಸ್ಟ್ ಕರೆದು ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಆಯಿತು, ಏನು ಮೆತ್ತಗೆ ಆಗಲ್ಲ. ಆಮೇಲೆ ಬೇಕಿದ್ರೆ ನೀವು ಅದರಲ್ಲಿ ನೀವು ಅಡುಗೆ ಮಾಡ್ತಿರ್ತೀರಲ್ಲ ಅದೇ ಎಣ್ಣೆಯಲ್ಲಿ ಮಾಡಿದರೆ ಕರ್ದಿದ್ದ ಎಣ್ಣೆ ಉಳಿಯೋದೇ ಇಲ್ಲ ನೋಡ್ರಿ. ಯಾಕಂದರೆ ಅದು ಕರ್ದಿದ್ದ ಎಣ್ಣೆ ಹೆಲ್ತಿಗೆ ಭಾಳ ಚಲೋ ಅಲ್ಲ ಅಂತ ಎಲ್ಲ ಅಡುಗೆ ಮಾಡಿರ್ತೀವಿ, ಲಾಸ್ಟ್ ಎಷ್ಟೋ ಆಯಿಲ್ ಹಾಕ್ಬಿಡ್ತೀವಿ. ಕರೆದು ಅದನ್ನು ಮತ್ತೆ 2-3 ದಿನ ಯೂಸ್ ಮಾಡ್ತೀವಿ. ಅದನ್ನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿರಿ. ಸಣ್ಣ ಕಡಾಯಿ ತೊಗೊಳ್ರಿ, ಅದರಲ್ಲೇ ಕರೀರಿ. ಒಂದು 5-10 ನಿಮಿಷ ಅಡುಗೆ ಲೇಟ್ ಆಗ್ಬೋದು ಅಷ್ಟೇ, ಆದರೆ ನಮ್ಮ ಹೆಲ್ತ್ ಮುಖ್ಯ ಅಲ್ಲ ರೀ. ಆಯ್ತು ನೋಡಮ್ಮ ಮಸಾಲ ರೈಸ್. ಇಶು ಬರ್ರಿ, ರೆಡಿ ಆಯ್ತು ನೋಡ್ರಿ ನಮ್ಮ ಮಸಾಲ ರೈಸ್. ಮತ್ತು ಇದು ಆನಿಯನ್ ರೈಸ್, ಟೊಮೆಟೊ ಸಾಸನ್ನು ಹಾಕಿನಿ. ಟೇಸ್ಟ್ ಇರ್ತದೆ ಟೊಮೆಟೊ ಸಾಸ್ ಜೊತೆಗೆ ತಿಂದರೆ. ಮಸಾಲ ರೈಸ್ ಅಂಕರ್ ಸೂಪರ್ ಆಗಿತ್ತು ನೋಡ್ರಿ. ಅದ್ರ ಜೊತೆ ಜಾಮೂನು ಮತ್ತು ಆನಿಯನ್ ರಿಂಗ್ಸ್. ಜಾಮೂನ್ ಅಂಕರ್ ಇಷ್ಟು ಚೆನ್ನಾಗಾಗಿತ್ತು ರೀ, ಬಾಯಲ್ಲಿಟ್ರೆ ಕರಗಂಗೆ ಆಗಿತ್ತು ನೋಡ್ರಿ. ಒಂಚೂರು ಒಳಗಡೆ ಗಂಟು ಅದು ಏನು ಉಳಿದಿಲ್ಲ, ಒಣ ಹಿಟ್ಟು ಒಂದೊಂದು ಸತಿ ಹಂಗೆ ಆಗ್ತಿರ್ತದಲ್ಲ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಆಗಿತ್ತು ನೋಡ್ರಿ. ಊಟ ಎಲ್ಲ ಆಯ್ತು ನೋಡ್ರಿ. ಮತ್ತು ಈಗ ನೀರ್ಲೆಹಣ್ಣು ನನ್ನ ಫೇವ್ರೇಟ್. ನಿಮ್ಮ ಕಡೆ ಇದಕ್ಕೆ ಯಾವ ಹಣ್ಣು ಅಂತೀರಿ ಅಂತ ಕಮೆಂಟ್ ಮಾಡಿರಿ. ಬೆಂಗಳೂರು ಸೈಡೆಲ್ಲ ನೇರಳೆ ಹಣ್ಣು ಅಂತಾರೆ, ನಾವು ನೀರ್ಲೆಹಣ್ಣು ಅಂತೀವಿ. ಇದಕ್ಕೆ ಉಪ್ಪು ಖಾರ ಹಾಕಿ ತಿಂದ್ರೆ ಅದ್ರ ಮಜ್ಜಾನೇ ಬೇರೆ ನೋಡ್ರಿ. ಹಾಗೆ ತಿಂತಾರೆ ಒಬ್ಬೊಬ್ಬರು. ಹಾಗೆ ತಿನ್ನೋದಕ್ಕಿಂತ ಉಪ್ಪೇನು ಜಾಸ್ತಿ ಬೇಡ, ಒಂಚೂರು ಹಾಕಿ ಖಾರ ಬೇಕಿದ್ರೆ ಜಾಸ್ತಿ ಹಾಕ್ರಿ, ಸೂಪರ್ ಇರ್ತದೆ ನೋಡ್ರಿ. ಈ ಥರ ಒಂಚೂರು ಕೆಳಗ ಮೇಲೆ ಮಾಡಿ ತಿಂದರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ಇಲ್ಲಿ ನೋಡ್ರಿ ನಾಸ್ತೆ ವಾಷಿಂಗ್ ಮಿಷಿನ್ನಲ್ಲೇ ಮಲ್ಕೊಂಡಾಳ. ನಮ್ಮ ಕಿವಿ ನೋಡ್ರಿ ಅದಕ್ಕೂ ಫುಲ್ಲು ನಿದ್ದೆ ಐತೆ, ನಮ್ಮ ನಾಸ್ತೆಗೂ ಫುಲ್ಲು ನಿದ್ದೆ ಐತೆ. ಆದ್ರೂ ಹಾಲು ಕುಡಿಯೋಕತ್ತದ ನೋಡ್ರಿ. ನಾನು ವಿಡಿಯೋ ಮಾಡಕತ್ತೀನಿ, ಇಬ್ಬರಿಗೂ ಎಚ್ಚರ ಇಲ್ಲ. ಒಂದೊಂದು ಸತಿ ನಮ್ಮ ನಾಸ್ತೆ ಎಚ್ಚರ ಆಗ್ತಾಳೆ, ಅದಕ್ಕೆ ನಾನು ಮಾತಾಡಿಸ್ಬಾರ್ದಂತಂದು ಸುಮ್ಮನೆ ಮೆಲ್ಲ ಕುಡಿಯೋ ಮಾಡಕತ್ತೀನಿ. ಆಗ ಗೊತ್ತಿಲ್ಲ, ಸುಮ್ಮನೆ ಫುಲ್ಲು ನಿದ್ದೆ ಹೋಗ್ಬಿಟ್ಟವ ಎರಡು. ಫ್ರಿಜ್ ಮೇಲೆ ಮಲ್ಕೊತಾವ ಅವು. ಅದು ನೋಡೋದೇ ಒಂದು ಖುಷಿ ನೋಡ್ರಿ ಪ್ರಾಣಿಗಳಿಗೆ. ಮಧ್ಯಾಹ್ನ ನೋಡ್ರಿ ಮಸಾಲ ರೈಸ್ ಮಾಡಿದ್ದೆ, ಖಾಲಿ ಆಯಿತು. ನಾನು ಎಷ್ಟು ಬೇಕು ಅಷ್ಟೇ ಮಾಡ್ಕೊತೀನಿ. ಅನ್ನ ಜಾಸ್ತಿ ಮಾಡಲ್ಲ, ಬೆಳಗ್ಗೆನೇ ಖಾಲಿ, ಮತ್ತು ರಾತ್ರಿನೇ ಖಾಲಿ. ಈಗ ತಿಳಿ ಸಾರು ಮತ್ತು ಅನ್ನ ಮಾಡಕತ್ತೀನಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಪ್ಲೀಸ್.